ನಮಸ್ಕಾರ, ಗುಡ್ ಆಫ್ಟರ್ನೂನ್. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಸೊ ನಿನ್ನೆಯಿಂದ ನಮ್ ಜೊತೆ ಇದ್ದಾರೆ ಜಿಗರ್ ಥಂಡ ಖ್ಯಾತಿಯ ರಾಹುಲ್. ಸೊ ರಾಹುಲ್, ಇವತ್ ಯಾರು ಬರ್ತಾ ಇದ್ದಾರೆ? ನಿನ್ನೆ ನಾನು ಹಾಡ್ದಂಗೆ ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತ. ಸೊ ಎಲ್ಲರ ಜೀವನದಲ್ಲಿ ಕುಚಿಕು ಅನ್ನೋದು ಇದ್ದೇ ಇರುತ್ತೆ. ನಮ್ ಜೀವನದಲ್ಲೂ ಒಂದಿದೆ ಕುಚಿಕು. ನಾನು ಕುಚಿ, ಅದಕ್ಕೂ ಬರುತ್ತೆ. ಸೊ ಹೀಸ್ ಆಲ್ವೇಸ್ ಬೀನ್ ದೇರ್ ವಿತ್ ಮೀ. ಅಂದ್ರೆ ಸುಮಾರು 11 ವರ್ಷದಿಂದ, ಯೂಶಲಿ ಹೇಳ್ತಾರೆ 7 ವರ್ಷದ ಮೇಲೆ ಫ್ರೆಂಡ್ಶಿಪ್ ಇದ್ರೆ ದಟ್ ಇಸ್ ಫಾರ್ ಲೈಫ್ ಟೈಮ್ ಅಂತ. 100% ಇವನು ಲೈಫ್ ಟೈಮ್ ನನ್ನ ಫ್ರೆಂಡ್ ಆಗಿ ಇದ್ದೇ ಇರ್ತಾನೆ. ನಂದು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಯಾವತ್ತೂ ಇದ್ದಾನೆ. ಸೊ ಅವನಿಗೊಂದು ಹಾಡಿನ ಮುಖಾಂತರನೇ ಕರ್ಸೋಣ. ಅದೇ ಹಾಡು. ಕುಚಿಕು ಕುಚಿಕು ಕುಚಿಕು, ನೀನು ಚಡ್ಡಿ ದೋಸ್ತ್ ಕಣ ಕುಚಿಕು, ಜೀವಕ್ಕಿಂತ ಜಾಸ್ತಿ ಕಣ ಕುಚಿಕು, ಓ ಗೆಳೆಯ ಜೀವದ ಗೆಳೆಯ, ಸೇರಿ ನಾವು ಅಡ್ಗೆ ಮಾಡೋಣ, ಮಾಡಾದ್ಮೇಲೆ ಇವ್ರಿಗೆ ಟೇಸ್ಟ್ ಮಾಡ್ಸೋಣ. ಏನು ಗತಿ ಪಾಪ? ಅದೇ ನನ್ ಗತಿ ಪಾಪ. ಅಂದ್ರೆ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಹಿಸ್. ನೋ ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಬೋತ್ ಆಫ್ ಯು ಆಕ್ಚುಲಿ. ನಾನು ಅದ್ರಲ್ಲಿ ಟಚ್ ಮಾಡಲ್ಲ, ಇದು ಇವಂದು. ಸೊ ಕುಚ್ಚಿ ಕೂ, ಏನ್ ಮಾಡ್ತಿದ್ದೀರಾ ಕುಚ್ಚಿಕು ನೀವು? Thai rice ball with soya sauce. Thai rice ball in soya sauce with soya sauce. With soya sauce. With soya With soya sauce. Okay. So Thai food. Yes. Actually it's ನನಗೆ ತುಂಬಾ ಇಷ್ಟ. I love Thai food. So ಏನೇನ್ ingredients ಆಗುತ್ತೆ ಅದರಲ್ಲಿ ನೋಡೋಣ? So we have boiled rice. Boiled rice. Palak. Palak. Ellu. Pepper. Pepper powder. Soya sauce. Soya sauce. Coriander. Garlic. Ginger. Uppu. ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಲೆಮನ್ ಅಂಡ್ ಸ್ಪ್ರಿಂಗ್ ಆನಿಯನ್ಸ್. ಸೊ ಇವಾಗಲೇ ನಾವು ಅನ್ನ ಮಾಡಿಟ್ಕೊಂಡ್ಬಿಟ್ಟಿದೀವಿ. ಎಸ್ ಅಲ್ವಾ? ಸೊ ಈಗ ಸ್ಟಾರ್ಟ್ ಮಾಡೋಣ. ಶೋರ್. ಓಕೆ, ವಾಟ್ ಡು ವಿ ಡು ಫಸ್ಟ್? ಏನ್ ಮಾಡಬೇಕು? ಪ್ಯಾನ್. ಫಸ್ಟ್ ಸ್ವಲ್ಪ ಜಿಂಜರ್, ಗ್ರೇಟೆಡ್ ಶುಂಠಿ. ಗ್ರೇಟೆಡ್ ಶುಂಠಿ, ತುರಿದಿರೋ ಶುಂಠಿ 1.5 ಟೇಬಲ್ ಸ್ಪೂನ್ ಅಷ್ಟು. ಹೌದು. ಓಕೆ. ದೆನ್ ಗಾರ್ಲಿಕ್, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಸೊ ಅದು 1.5 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿರಲ್ಲ ಇದು, ಬಿಕಾಸ್ ಇಟ್ಸ್ ಥಾಯ್. ಓಕೆ. ಆಫ್ಟರ್ ದಿಸ್ ಸ್ವಲ್ಪ ಪಾಲಕ್. ಓಕೆ. ಅದ್ರ ಜೊತೆಗೆ ಸ್ಪ್ರಿಂಗ್ ಆನಿಯನ್ಸ್ ಸ್ವಲ್ಪ ಹಾಕೊಂಬೋಣ. ಓಕೆ. ಜಸ್ಟ್ ಅರ್ಧ ಕಪ್ ಅಷ್ಟು. ಒಂದು ಅರ್ಧ ಕಪ್ ಅಷ್ಟು ಸ್ಪ್ರಿಂಗ್ ಆನಿಯನ್ಸ್. ಸೊ ಇದು ಚೆನ್ನಾಗಿ ಫ್ರೈ ಆಗ್ಬೇಕಲ್ಲ? ಹೌದು. ಸೊ ಗಗನ್, ರಾಹುಲ್ ಹೇಳ್ದಂಗೆ 11 ವರ್ಷದಿಂದ ಫ್ರೆಂಡು. ಸೊ ಆಬ್ವಿಯಸ್ಲಿ ರಾಹುಲ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಲವ್ ಅಫೇರ್ಸ್ ಗೊತ್ತಿರುತ್ತೆ, ಆಮೇಲೆ ಗುಡ್ ಥಿಂಗ್ಸ್ ಗೊತ್ತಿರುತ್ತೆ, ವೀಕ್ನೆಸಸ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಸೊ ಅಷ್ಟೆಲ್ಲ ಕೇಳಕ್ಕೆ ಆಕ್ಚುಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇವಾಗ ಟೈಮ್ ಇಲ್ಲ. ಬಟ್ ರಾಹುಲ್ ದ ಫಸ್ಟ್ ಕ್ರಶ್ ಯಾರು? ಅವ್ನ ಫಸ್ಟ್ ಕ್ರಶ್ಗೆ ಇನ್ನೂ ಗೊತ್ತಿಲ್ಲ ಅದು ವಿಷಯ, ಬೈ ದ ವೇ. ಓಕೆ. ಅವಳ ಹೆಸರು ರಿಚಾ ಅಂತ, ರಿಚಾ ಅಗರ್ವಾಲ್. ರಿಚಾ? ಯಾ. ಓಕೆ. ಇದು ಡಿಗ್ರಿನಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಟೋರಿ. ಓಕೆ. ಸೊ ಇವಾಗ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊಂಡಿದ್ವಿ, ಪೆಪ್ಪರ್ ಪೌಡರ್. ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಅಂತ. ಅಂಡ್ ವಿತ್ ದಟ್ ವಿಲ್ ಹ್ಯಾವ್ ಸಮ್ ಚಿಲ್ಲಿ ಫ್ಲೇಕ್ಸ್. ಓಕೆ. ಒಂದು ಹಾಫ್ ಟೇಬಲ್ ಸ್ಪೂನ್. ಇಟ್ ಡಿಪೆಂಡ್ಸ್. ಸ್ಪೈಸಿ ಆಗಿರಬೇಕು ಅಂತಂದ್ರೆ ವಿಲ್ ಯೂಸ್ ಚಿಲ್ಲಿ ಫ್ಲೇಕ್ಸ್. ನಾವಿಬ್ರು ಸ್ಪೈಸ್ ಜಾಸ್ತಿ ತಿನ್ನೋದು. ರಿಚಾ ಬಗ್ಗೆ ಹೇಳಿ. ನಾನು ಹೇಳ? ನೀವು ಮಾತಾಡಬೇಡಿ ಪ್ಲೀಸ್, ಒಂದು ಸ್ವಲ್ಪ ಹೊತ್ತು ನೀವು ಹೇಳಿ. ಸೊ ರಿಚಾ ಅಗರ್ವಾಲು ಬಂದ್ಬಿಟ್ಟು ಕ್ಲಾಸ್ಮೇಟ್, ನಮ್ಮ ಡಿಗ್ರಿ ಕ್ಲಾಸ್ಮೇಟ್. ರಿಚಾ ಅಗರ್ವಾಲ್. ಓಕೆ. ಶಿ ವಾಸ್ ಅ ಕ್ಲಾಸ್ಮೇಟ್ ಇನ್ ಡಿಗ್ರಿ. ಅವಳು ಶಿ ವಾಸ್ ದಿಸ್ ನರ್ಡ್. ಓಕೆ. ಪ್ರಿಟಿ ನರ್ಡ್. ತುಂಬಾ ಓದೋದು. ಸೊ ಏನಾಗ್ತಾ ಇತ್ತು ಅಂತಂದರೆ ಇವನು ಯಾವಾಗಲೂ ಫಸ್ಟ್ ಬೆಂಚಲ್ಲಿ ಕೂತ್ಕೊತಾ ಇದ್ದಿದ್ದು ಫಾರ್ 2 ರೀಸನ್ಸ್. ಒಂದು ಕಣ್ಣು ಬಿಟ್ಟು ಮಲ್ಕೋಬೋದು ಅಂತ, ಇನ್ನೊಂದು ಅವಳನ್ನ ನೋಡ್ಬೋದು ಅಂತ. ಯಾಕೆಂದರೆ ಸೆಕೆಂಡ್ PU ವರೆಗೂ ಬರೀ ಬಾಯ್ಸ್ ಸ್ಕೂಲಲ್ಲೇ ಓದಿ ಬಂದವನು. ಫಸ್ಟ್ ಟೈಮ್ ಡಿಗ್ರಿಲಿ ಕೋಎಡ್ ಕಾಲೇಜಲ್ಲಿ ಸೇರ್ಕೊಂಡವನು. ಅಲ್ಲಿ ಈ ಹುಡುಗಿ ತುಂಬ ಡೀಸೆಂಟು, ವೆರಿ ಡೀಸೆಂಟು. ಏನು ಓದಾಯಿತು, ಅವ್ರ ಹಾಸ್ಟೆಲ್ ಆಯಿತು, ಓದಾಯಿತು ಹಾಸ್ಟೆಲ್ ಆಯ್ತು ಅಂತ. ಎಲ್ಲೋ ಒಂದು ಕಡೆ ಇವ್ರುಗಳಿಗೆಲ್ಲ ಹೇಳಿದ್ದೆ,
ಅದು 2.25 ವರ್ಷದವರೆಗೂ ಬರೀ ಹೇಳೋದ್ರಲ್ಲೇ ಆಗೋಯ್ತು. ಅದೇ ಓದಾಯ್ತು ಹಾಸ್ಟೆಲ್ ಅಂದ್ರೆ ನಿಮ್ ಕಡೆ ತಿರುಗಿ ನೋಡಕ್ ಟೈಮ್ ಇಲ್ಲ. ಅದರಲ್ಲೂ ಒಂದು ಒಳ್ಳೆ ಇನ್ಸಿಡೆಂಟ್ ಇತ್ತು. ನನ್ನ ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಂಬ. ಒಂದ್ ಸ್ವಲ್ಪ ರೈಸ್ ಆಡ್ ಮಾಡ್ಕೊಳ್ಳಿ. ಫುಲ್ ಒಂದು ಬೌಲ್ ಅಷ್ಟು. ಒನ್ ಫುಲ್ ಬೌಲ್ ಅಷ್ಟು ರೈಸ್. ಓಕೆ. ಕ್ಲಾಸಲ್ಲಿ ಎಕ್ಸಾಮ್ ಟೈಮಲ್ಲಿ ನಿಮ್ ಹೆಸರು ತಕ್ಕನಂಗೆ ಆರ್ಡರ್ಗಳು ಕೂರ್ಸೋದು. ಸೊ ನಾನು ರಾಹುಲ್, ರಿಚಾ ನನ್ನ ಹಿಂದೆನೆ ಕೂರೋರು. ಸೊ ಎಕ್ಸಾಮ್ಗೆ ಓದಿರ್ಲಿಲ್ಲ, ಪಕ್ಕದಲ್ಲಿರೋನ್ಗೆ ಹೇಳಿದೆ ತೋರಿಸು ಅಂತ. ಆಯ್ತಂತ ಅವ್ನು ತೋರಿಸ್ತಾ ಇದ್ದ. ಬಂದಿದ್ದ ಟೀಚರ್ ಬಂದ್ಬಿಟ್ಟು ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ವೆರಿ ನೈಸ್ ಟೀಚರ್. ಸೊ ನಾವೇನ್ ಮಾಡ್ತಿದ್ದೆ, ಕಾಪಿ ಮಾಡಕ್ ಬಿಡೋರು ನೈಸ್ ಟೀಚರ್. ಓಕೆ, ಆಫ್ ಕೋರ್ಸ್ ನಮ್ಗೆಲ್ಲ ಅದೇ ಬೆಸ್ಟ್ ಅಲ್ಲ. ನಾನು ಸೀದಾ ಓಪನ್ ಆಗಿ, ಯೂಶಲಿ ಕಾಪಿ ಹೆಂಗ್ ಮಾಡೋದು ಹಿಂಗ್ ನೋಡೋದಲ್ವಾ, ನಾನು ಸೀದಾ ನೋಡ್ಕೊಂಡೇ ಬರಿತಾ ಇದ್ದೀನಿ. ನೀವೇ ಅವ್ರು ಏನ್ ಮಾಡಲ್ಲ ಅಂತ. ಯಾರೋ ಇಲ್ಲಿ ನಿಂತಂಗಿತ್ತು ಒಂದು ಶ್ಯಾಡೋ ಆ ಒಂದು ಹಾಲಲ್ಲಿ. ಸೊ ನಾನು ಯಾರೋ ಬಂದಿದ್ದಾರೆ ಅಂತ ಹಿಂಗ್ ನೋಡಿದ್ರೆ ಬೇರೆ ಕಾಲೇಜಿಂದ ಚೆಕ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ನೋಡಿ, ದಿಸ್ ವಾಸ್ ಮೈ ಎಕ್ಸಾಕ್ಟ್ ರಿಯಾಕ್ಷನ್. ಹಿಂಗ್ ಕಾಪಿ ಮಾಡ್ತಾ ಇದ್ದೆ, ಯಾರೋ ಬಂದಂಗಿತ್ತು ನೋಡಿ. ಸೊ ಆಕ್ಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆನೆ ಆಕ್ಟ್ ಮಾಡ್ತಾ ಅಲ್ಲಿ ವಿಧಿ ಇಲ್ಲ, ಆಕ್ಟ್ ಮಾಡ್ಲೇಬೇಕು. ಸೊ ಅಗೇನ್ ಇನ್ನ ಆ ಕಡೆ ಏನೋ ನೋಡ್ದಂಗೆ, ಅವ್ನ ಪೇಪರೇ ನೋಡಿ ಯೋಚನೆ ಮಾಡ್ದಂಗೆ, ಬಟ್ ನಾನು ಕಾಪಿ ಮಾಡ್ತಾ ಇಲ್ಲ, ಅವ್ನ ಪೇಪರ್ ನೋಡ್ತಾ ಇದ್ದೀನಿ ಅಷ್ಟೇ ಅಂತ ನೋಡ್ಕೊಂಡು ಅಗೇನ್ ಬರೆಯೋದು. ಎರಡನೇ ಒಂದು 2 seconds ಅಲ್ಲಿ ಇಲ್ಲಿ ಬಂದು ನಿಂತಿತ್ತು ಆ ಶ್ಯಾಡೋ. ಹಿಂಗ್ ನೋಡಿದೆ, ಗಿವ್ ಮಿ ಯುವರ್ ಪೇಪರ್ ಅಂತಂದ್ರು. ಎಸ್ ಅಂತಂದೆ. ಗಿವ್ ಮಿ ಯುವರ್ ಪೇಪರ್ ಅಂತ. ಕಮ್ ವಿತ್ ಪ್ರಿನ್ಸಿಪಲ್ ಅಂತ. ಸಾಕು ಎಕ್ಸಾಮ್ ಬರ್ದಿ ಅಂತ. ಓಕೆ ಅಂತ ಎದ್ಬಿಟ್ಟು ಸ್ಟೈಲಾಗಿ ಹೋದೆ. ಈ ಡೋರ್ ಇದೆಯಲ್ವಾ, ಡೋರ್ ದಾಟ್ ಹಿಂಗ್ ಆಚೆ ಬಂದೆ. ಸೊ ದಿಸ್ ಇಸ್ ದ ಡೋರ್. ಆಚೆ ಬಂದಿದ ತಕ್ಷಣ ಈ ಸೇಮ್ ಟೀಚರ್, ಸರ್ ಬಿಟ್ಬಿಡಿ ಸರ್, ದಯವಿಟ್ಟು ನೀವು ದಮ್ಮಯ್ಯ ಅಂತಿದ್ರಿ, ಕೊಟ್ಬಿಡಿ ಸರ್, ಎಕ್ಸಾಮ್ ಬರಿಬೇಕು ಸರ್ ಅಂತ. ಯಾಕೆ ಅಂದ್ರೆ ಕ್ಲಾಸಲ್ಲಿ ರಿಚ್ ಆಗಿರೋ ಅಲ್ಲಿ ಕೂತಿದ್ದಾಳೆ, ಬಿಲ್ಡಪ್ ಅಂತಾರೆ, ಅವ್ರ ಮುಂದೆ ಮರ್ಯಾದೆ ಹೋಗ್ಬಿಡುತ್ತಲ್ವಾ. ಸೊ ಸರ್ ಪ್ಲೀಸ್ ಸರ್ ಅಂತ. ಆ ಟೀಚರೇ ಶಾಕ್ ಆಗ್ಬಿಟ್ರು, ಇವ್ನು ಇಷ್ಟು ಕೊಬ್ಬಿರೋನು ಈ ಆಚೆ ಬರ್ತಾ ಇದ್ದಂಗೆ ಕಾಲ್ಗೆಲ್ಲ ಇನ್ನು ಕಾರಿಡಾರ್ ಅಲ್ಲೆಲ್ಲ ಉರುಳಾಡ್ಬಿಟ್ಟೆ. ಸರ್ ಪ್ಲೀಸ್ ಸರ್ ಅಂತ. ಡೋಂಟ್ ಡೂ ದಿಸ್ ಅಗೇನ್ ಅಂತ ಕೊಟ್ರು. ಅಗೇನ್ ಪೇಪರ್ ಇಸ್ಕೊಂಡಿದ ತಕ್ಷಣ ಸ್ಟೈಲಾಗಿ ಬಂದು ಅಗೇನ್ ಕೂತ್ಕೊಂಡು ತೋರ್ಸು ಅಂತ. ಸುಮ್ಮನೆ, ಯಾಕಂದ್ರೆ ತೋರಿಸಿಲ್ಲ ಅಂದ್ರೆ ಏನೋ ಬೈಸ್ಕೊಂಡು ಬಂದಿದ್ದೀನಿ ಅಂತ ಆ ಒಂದು ಫೀಲ್ ಇರಬೇಕು ಅಂತ, ತೋರ್ಸು ಅಂತ. ಸೊ ಈ ತರ. ಬಟ್ ಕ್ಲಾಸ್ ಫಸ್ಟ್ ಟೈಮ್ ನಾವೆಲ್ಲ ಸೇರಿದಾಗ ಫಸ್ಟ್ 6 months ಒಳಗಡೆ ನನಗೆ ತುಂಬಾ ಒಂದು ಆ ಡೀಸೆನ್ಸಿ, ತುಂಬಾ ಡಿಸೆನ್ಸ್ ಅದು ನೋಡಿ ತುಂಬಾ ಇಷ್ಟಪಟ್ಟಿದ್ದವನು. ಫಸ್ಟ್ ಟೆಸ್ಟ್ ಅಲ್ಲಿ ಶಿ ಯೂಸ್ ಟು ರೈಟ್ ಬರೀತಾ ಇದ್ಲು. ನಾನೇನ್ ಮಾಡಿದೆ, ನಾನು ಬರೆಯೋದು ಸೇಮ್ ಆನ್ಸರ್ ಅಗೇನ್ ಅಗೇನ್. ಎಕ್ಸ್ಟ್ರಾ ಶೀಟ್ ಇಫ್ ರಿಚಾ 1 ತಗೊಂಡ್ರೆ ನಾನು 2 ತಗೊಳ್ಳೋದು, 3 ತಗೊಂಡ್ರೆ 4 ತಗೊಳ್ಳೋದು. ಇವಾಗ 1 ನಿಮಿಷ ಕೂಲ್ ಮಾಡಕ್ಕೆ. ಸೊ ಈ ತರ ತಗೊಂಡು ಕೊನೆಗೆ ಮಾರ್ಕ್ಸ್ ಬರೋ ಟೈಮ್ ಆಯ್ತು. ಸೊ ಎಕ್ಸಾಮ್, ಫೈನಲ್ ಎಕ್ಸಾಮ್ ಇಲ್ಲ ಅಂದ್ರೆ ಟೆಸ್ಟ್ ಇದ್ದಾಗ ಟೀಚರ್ಸ್ ಅನೌನ್ಸ್ ಮಾಡ್ತಾರೆ ಮಾರ್ಕ್ಸ್. ಕ್ಲಾಸಲ್ಲೆಲ್ಲ ಕೂತಿದೀವಿ, 50ಗೆ ಇದ್ದಿದ್ದು ಮಾರ್ಕ್ಸ್. ಸೊ ವಾಟ್ ಎವರ್, ಗಗನ್ 28, ಇನ್ನೊಬ್ಬ 27, ರಿಚಾ 50ಗೆ 49, ಗುಡ್ ಅಂತ. ನಾನು ಅಯ್ಯೋ ರಾಮ, ನನಗೆ 4 ಬರೋದು ಡೌಟ್ ಇತ್ತು, 3. ಹಂಗೆ ಅನೌನ್ಸ್ ಮಾಡಿದ್ರು. ನಾನೇನಂದ್ರೆ ಹಿಂಗೆ ರೆಡಿಯಾಗಿದ್ದೆ ಡೆಸ್ಕ್ ಮೇಲೆ. ಅವ್ರು ಕರ್ದಿದ ತಕ್ಷಣ ಅಲ್ಲಿ ಹೋಗಿ ನಿಂತು ಬಿಡೋಣ, ಅವ್ರ ಮಾರ್ಕ್ಸ್ ಹೇಳಲ್ಲ ಅಂತ. ಸೊ ಎಲ್ಲ ಆಯ್ತು. ರಾಹುಲ್ ಅಂತಂದ್ರು, ಟಕ್ಕಂತ ಇಲ್ಲಿ ಬಂದಿದ್ದೆ. ಸರ್ ಅಂತ ಹಿಂಗ್ ನೋಡ್ಬಿಟ್ಟು, ಆಕ್ಚುಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ತಿದ್ದೀರಾ, ಹಿಂಗ್ ನೋಡ್ಬಿಟ್ಟು ಅಂತಂದ್ರು. ನೆಕ್ಸ್ಟ್ ಅಂತ ದೇವ್ರದಿಂದ ಹೆಸರು ಹೇಳಿಲ್ಲ. ನಾನು ಬಂದು ವಾಪಸ್ ಕೂತ್ಕೊಂಡೆ. ಅವಳಿಗಿಂತ ಜಾಸ್ತಿ ನಾನು ಆನ್ಸರ್ ಶೀಟ್ಸ್ ತೊಗೊಂಡಿದ್ನಲ್ಲ. ಸೊ ಶಿ ಆಸ್ಟ್ ಫ್ರಮ್ ದೇರ್ ಹೌ ಮಚ್ ಅಂತ. ನಾನು ಆ್ಯಕ್ಚುಲಿ 4 ಬಂದಿದ್ದು ಅಂದೆ. 44 ಅಂತಂದ್ರು. 44 ಈ ಥರ ನಡೀತಾ ಇದ್ದಿದ್ದು. ಆಮೇಲೆ ಎಕ್ಸಾಮ್ ಬರೆಯೋಷ್ಟರಲ್ಲಿ ಇವನು 70 ತೆಗಿಯೋ ಸ್ಟೂಡೆಂಟ್ ಅಂತ ಗೊತ್ತಾಯ್ತು. 70, 75 ಅದೇ ತರ ಇತ್ತು. ಏನಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಓದೋದು. ಅದ್ರಲ್ಲೂ ಸ್ಟಡೀಸ್ ಮಾಡ್ತಿದ್ರ ನೀವುಗಳು? ಇಲ್ಲ, ಮಾಡ್ತಾ ಇದ್ವಿ. ಹೆಂಗೆ ಅಂದ್ರೆ, ಇಲ್ಲ ಅಂದ್ರೆ ಗ್ಯಾರಂಟಿಯ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಬೆಳಕು ಬರೋ ತನಕ ಕ್ರಿಕೆಟ್ ಆಡೋಣ ಅಲ್ಲೇ, ಅಂದ್ರೆ ಬೆಳಕು ಇರೋ ತನಕ ಈವ್ನಿಂಗ್ ವರ್ಗು. ಆಮೇಲೆ 3 hours ಕಂಟಿನ್ಯೂಸ್ ಓದ್ತೀವಿ. ಹೆಂಗಂದ್ರೆ ಒಂದು ಸಲ ಓದಿದ ತಕ್ಷಣ ಸರಿ ಎಲ್ಲರೂ ಮಲ್ಕೊಳ್ಳೋಣ ಅಂತ. ಇವನು, ಅರವಿಂದ್, ನಾನು, ಇನ್ನೊಬ್ಬ ರಾಘವೇಂದ್ರ ಅಂತಿದ್ದ, ಬ್ರಾಹ್ಮು ಅಂತ ಕರಿತಾ ಇದ್ವಿ. ಎಲ್ಲರೂ ನಾನು ಮಲ್ಕೊಳ್ಬೇಕು ಅಂತ. ಮೂವೀಸಲ್ಲಿ ನೋಡಿರ್ತೀರ, ಸೇಮ್ ಇದಾಗಿರೋದು. ಅವಾಗ ನಾನು ಮಲ್ಕೊಳ್ಬೇಕು, ನೀನು ಮಲ್ಕೊಳ್ಬೇಕಂತ ಎಲ್ಲ ಮಲಗಿಬಿಡ್ತಾರೆ. ನಾನು ಇವರೆಲ್ಲ ಮಲಗ್ತಾ ಇದಾರಲ್ಲ ಅಂತ ಹಿಂಗೆ ಮಲಗಿರ್ತೀನಿ. ಅದಕ್ಕೂ ಏನೋ ಲೈಟ್ ಅಂದಾಗೆ ಹಿಂಗೆ ನೋಡಿದ್ರೆ ಮೆತ್ತಗೆ ಓದ್ತಾ ಇರ್ತಾರೆ ಎಲ್ಲರೂ. ಪಡಾಕು ಅಂತ ಅರವಿಂದ್ ಮೆತ್ತಗೆ ಓದ್ತಾ ಇರ್ತಾರೆ. ನಾನು ಓದ್ತಾ ಇದ್ದೀರೇನ್ರೋ ಅಂತ. ನಾವು ಎಲ್ಲೇ ನಿದ್ದೆ ಬಂದ್ರೇನು ಬೆಡ್ಶೀಟ್ ತೆಗ್ಬಿಟ್ಟು ನಾವು ಓದೋದು. ಎಲ್ಲಿ ಅವನಿಗಿಂತ 1 ಮಾರ್ಕ್ ಜಾಸ್ತಿ ಬಂದ್ಬಿಡುತ್ತೆ. ಟೋಟಲ್ ಫಿಲ್ಮಿ ಅಲ್ಲ. ಒಂದ್ಸತಿ ಏನಾಯ್ತು ಅಂದ್ರೆ ಹಿಂಗೇನೆ, ಇವನೇ ಆಕ್ಚುಲಿ ಓದ್ತಾ ಇದೀವಿ ಎಲ್ಲರೂ. ಇವ್ನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. 1 ನಿಮಿಷ ಕಣ್ಣು ಮುಚ್ಕೊಂಡಾಗ ಸೌಂಡ್ ಬರ್ತಾ ಇದೆ ನಮಗೆ. ಏನದು ಸೌಂಡು ಅಂತ ತಿರುಗಿ ನೋಡ್ತೀವಿ.
ಅವನು ಸ್ನೋರ್ ಮಾಡ್ತಾ ಇದ್ದಾನೆ. ಓಕೆನಾ, ತಿರ್ಗಾ ಸ್ನೋರ್ ಮಾಡ್ತಿರುವಾಗ ನಾವು ಎಬ್ಸ್ಬಿಟ್ಟು ಏನೋ ಮಾಡ್ತಿದ್ಯಾ ಅಂತಂದರೆ ಕಣ್ಣು ಮುಚ್ಕೊಂಡು ಭಯ ಹಾಟ್ ಮಾಡ್ತಾ ಇದ್ದೀನಿ ನಾನು, ಅದು ಇರಬೇಕು ಮನಸ್ಸಲ್ಲಿ ಅಂತ. ಓಹೋ ಹೌದಾ ಅಂತ ಒಂದು 2 ಸತಿ ಹಂಗೆ ನೋಡಿದ್ವಿ. ಲಾಸ್ಟ್ ಟೈಮ್ ಅವ್ನಿಗೆ ಹೇಳಿದ್ವಿ ಈ ಥರ ಮಲ್ಕೊಂಡಿದ್ಯಾ ರಜಾ ನೀನು ಅಂತ. ಸೊ ಇವಾಗ ಇದು ಕೂಲ್ ಆಗಿದೆಯಾ? ಹಾಂ, ಕೂಲ್ ಆಗಿದೆ. ಓಕೆ, ಸೊ ಇವಾಗ ಇದನ್ನ ಸೊ ಅದು ಕೂಲ್ ಆದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಾಕೋದು ಅಷ್ಟು ಸಾಕು. ಆ್ಯಂಡ್ ಸಮ್ ಸೋಯಾ ಸಾಸ್. ಸೋಯಾ ಸಾಸ್ ಒಂದು 2 ಸ್ಪೂನ್ ಅಷ್ಟು ಸೋಯಾ ಸಾಸ್. ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇವಾಗ ನಾವು ನಿಂಬೆಹಣ್ಣಷ್ಟು ಅದು ಸೈಜಲ್ಲಿ ಮಾಡಿಕೊಂಡು ಎಳ್ಳು ಜೊತೆ ಡಿಪ್ ಮಾಡಿಕೊಂಡು ಅದನ್ನ ಶಾಲೋ ಫ್ರೈ ಮಾಡ್ಕೋಬೇಕು. ಸೊ ರಾಹುಲ್, ನಿಮ್ಗೆ ವಾಜಿದ್ ಭಾಯ್ ಜ್ಞಾಪಕ ಇದ್ದಾರಾ? 100% ನೆನಪಿರ್ತಾರೆ. ಸೊ ವಾಜಿದ್ ಭಾಯ್ ಏನ್ ಮಾಡ್ತಾ ಇದ್ದೀನಿ ನೀವು ಹೇಳಿ? ಇಲ್ಲ, ಆಕ್ಚುಲಿ ಸೆಕೆಂಡ್ ಪಿ ಯು ಇರ್ಬೇಕಾದ್ರೆ ಬೈಕ್ ತಗೊಂಡಿದ್ದೆ ಅವಾಗ ತಾನೆ. ಸೊ ವಾಜಿದ್ ಅನ್ನೋದ್ರು ನಮ್ಮ ಕ್ಲಾಸಲ್ಲಿ ದೊಡ್ಡ ಡಾನ್ ಇದ್ದಂಗೆ. ವಾಜಿದ್ ಒಂದ್ಸಲ ಪೊಟ್ಟೆ ಮಿರಕು ಚೋಡ್ದೆ ಅಂತಂದ. ನಾನು ವಿಧಿ ಇಲ್ಲ, ಓಕೆ ಬನ್ನಿ ಸರ್, ಬನ್ನಿ ವಾಜಿದ್ ಬಿಡ್ತೀನಿ ಅಂತ ಹೆಲ್ಮೆಟ್ ಎಲ್ಲ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ನಿಲ್ಲಿಸಿದ್ರು. ಇವನು ಮತ್ ಖಡಾಕರ್ ಅಂತ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ನಿಲ್ಸಿದ ತಕ್ಷಣ ವಾಜಿದ್ ಏನ್ ಮಾಡಿದ್ರು, ನಿಲ್ಸಿದ ತಕ್ಷಣ ಪಠಾಲ ನನ್ನ ಹೆಲ್ಮೆಟ್ ಮೇಲೆ ಹೊಡೆದ್ರು. ನಾನು ಸರ್ ಯಾಕೆ ಹೊಡಿತಾ ಇದ್ದೀರಾ ಅಂತ. ಕಹಾಯವೋ ಅಂತ. ಓ ಅಂದ್ರೆ ಇಲ್ಲಿ ಇಲ್ವೇ ಇಲ್ಲ, ಇವನು ಹಿಂದೆ ಓಡಾಬಿಟ್ಟಿದ್ದಾನೆ. ತೆರೆಗೂ ಉಸ್ಕೋ ಕ್ಯಾ ಕನೆಕ್ಷನ್ ಕ್ಯಾ ಸರ್, ಮುಜೆ ಕುಚ್ ನೀ ಕ್ಲಾಸ್ಮೇಟ್ ಹೇ, ಡ್ರಾಪ್ ಮಾಡಕ್ ಹೇಳಿದ್ರು ಅದಕ್ಕೆ ಡ್ರಾಪ್ ಮಾಡಿದೆ ಸರ್ ಅಂತ. ಹೋಗ್ ಅಂತ, ಸಾರಿ ಸರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ವಾಜಿದ್ ನೆಕ್ಸ್ಟ್ ಡೇ ಸಿಕ್ಕಾದ್ಮೇಲೆ ನನಗೋಸ್ಕರ ನೀನೇನು ಹೇಳಲಿಲ್ಲ, ನಾನು ಏನು ಹೇಳಕ್ ನನಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನೇ ಆದ್ರೂ ನನಗೆ ಫೋನ್ ಮಾಡಿ ನಾನು ನಿನ್ನ ಜೊತೆ ಇದ್ದೀನಿ ಅಂತ ವಾಜಿದ್ ಹೆಡ್ ಆ ಥರ ಹೇಳಿದ್ರು. ಜೈನ್ ಕಾಲೇಜಲ್ಲೂ ಒಂದು ಗ್ಯಾಂಗ್ ಇತ್ತು. ಏನಂದ್ರೆ ಒಂದು ಡೂಡ್ ಗ್ಯಾಂಗ್ಸ್, ಅಂದ್ರೆ ಈ ರೌಡಿಸಮ್ ಅಂತ ಹೇಳಕ್ಕಾಗಲ್ಲ, ಬಟ್ ಅವರೇ ದಾದಾಗಳು. ನಮ್ ಗ್ಯಾಂಗ್ ಅಲ್ಲಿ ಎಲ್ಲ ಸಾಧುಗಳು. ಸೇದಲ್ಲ ಕುಡಿಯಲ್ಲ ಏನಿಲ್ಲ, ನಮ್ಮ ಪಾಡಿಗೆ ನಾವು ಹರಾಶಿವ ಅಂತಿರೋರು. ರಿಚ್ ಅಗರ್ವಾಲ್ ಒಂದಿನ ಫ್ಯಾನ್ ಸ್ವಿಚ್ ಆನ್ ದ ಫ್ಯಾನ್ ಕಾಲೇಜಲ್ಲಿ. ಇವ್ರು ಏನ್ ಮಾಡಿದ್ರು, ಆಫ್ ಮಾಡು ಅಂತಂದ್ರು. ನಾನು ಯಾರಿಗೆ ಹೇಳ್ತಾ ಇದೀಯ ಅಂತ ನಾನು ಒಂದು ಇನ್ಸ್ಟಿಂಕ್ಟ್ ಅಲ್ಲಿ ಟಕ್ ಅಂತ ಎದ್ಬಿಟ್ಟೆ. ಅವ್ರು ಹಿಂಗೆ ನೋಡಿದ್ರು, ಟೀಚರ್ ಎಲ್ಲ ಇದ್ರು, ಸುಮ್ಮನೆ ಆದ್ರು. ಕ್ಲಾಸ್ ಮುಗಿಸ್ಕೊಂಡು ನಾವೆಲ್ಲ ಆಚೆ ಬರ್ತಾ ಇದೀವಿ, ನಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು. ನಾನು ಮಗ ಅವ್ರು ಮುಂದೆ ಇದಾರೆ ನೋಡು ಅಂತಂದೆ. 9-10 ಜನ ಬಂದು ನಿಂತಿದ್ದಾರೆ ಮುಂದೆ, ಅವ್ನು ಬರಲಿ ಅಂತ. ನಾನು ಮಗ ಅಂತಂದ್ರೆ ಇವ್ರು ಯಾರೂ ಇಲ್ಲ, ಎಲ್ಲ ಎಸ್ಕೇಪು. ಇವನು ಮೂಲೆಯಲ್ಲಿ ಹೋಗೋದು, ಒಂದು ಕಡೆ ನಿಂತ್ಕೊಂಡಿದ್ದಾರೆ, ಗಗನ್ ಬಿಟ್ಟೋಗಂಗೂ ಇಲ್ಲ. ಈ ಮಿಕ್ಕಿದವರೆಲ್ಲ ಎಸ್ಕೇಪು. ಬಾಯ್ಲಿ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಪಕ್ಕದ ರೋಡಲ್ಲಿ ನಿಲ್ಸ್ರಿ, ಹತ್ತೋ ಗಾಡಿ ಅಂತಂದ್ರು. ಅಂದ್ರೆ ಬೇಸಿಕಲಿ ನಂಗೆ ಗೊತ್ತಿಲ್ಲ ಹೊಡಿಯಕ್ಕೋ ಇಲ್ಲ ಏನು. ನಾನು ಟಕ್ಕನ್ ನನಗೆ ವಾಜಿದ್ ಬಾಯಿ ನೆನಪಾದ್ರು. ಅಂದ್ರೆ ನಿನಗೆ ದಮ್ ಅನ್ನೋದಿದ್ರೆ ನಾನೊಂದು ಫೋನ್ ಮಾಡ್ತೀನಿ, ಅವ್ರು ಟೈಮಿಂಗ್ ಹೇಳ್ತಾರೆ, ಅದಾದ್ಮೇಲೆ ನೀನು ನನಗೆ ಏನಾದ್ರು ಮಾಡು, ರೆಡಿ, ನಿನಗೆ ತಾಕತ್ತಿದ್ಯಾ ಅಂತ. ಅವ್ರು ನಮ್ಗೆ ಹೇಳ್ತೀಯಾ, ಆಯ್ತು ಫೋನ್ ಮಾಡ, ಯಾರಿಗೆ ಮಾಡ್ತೀಯ ಮಾಡು ಅಂತ. ನಾನು ಫೋನ್ ಮಾಡ್ತೀನಿ, ನಾಟ್ ರೀಚಬಲು. ಒಂದು ನಿಮಿಷ ಅಂತ ಇನ್ನೊಂದು 5 ನಿಮಿಷ ಆದ್ಮೇಲೆ ಕಾಲ್ ಮಾಡಿದೆ. ಬಟ್ಟೆ ರಾಹುಲ್ ಬೋಲ್ ರಾಹುಲ್ ಕೈಸಾ ಹೇ ಅಂತ. ನಾನು ವಾಜಿದ್ ಬಾಯ್ ಹಿಂಗೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇವ್ರೇನೋ ಗಿಡಿತೀನಿ ಅಂತ ಇದ್ದಾರೆ, ನೀವೇನೋ ಮಾಡಿ ವಾಜಿದ್ ಬಾಯ್ ಅಂತ. ಕಾಯ್ತು ಅಂತ ನಾನು ಹಿಂಗಿದ್ದೀನಿ. ಆರು ಅಂತ ಕೆಟ್ಟ ಆರು ಅದು ಅಭಿ ಅಂತ ಹೇಳ್ಬಿಟ್ಟು ಇಟ್ರು. ನಾನು ಓಕೆ ಬರ್ತಾನೆ ಅನ್ಕೊಂಡು 20 ನಿಮಿಷದಲ್ಲಿ ಇರ್ತೀನಿ ಅಂತ. ನಾನು ಸೇಫರ್ ಸೈಡ್ 25 ನಿಮಿಷ ಇರೋ, ಆಮೇಲೆ ನಾನು ಇಲ್ಲೇ ಕೂತಿರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನಿಮಗೆ ತಾಕತ್ತಿದ್ಯಾ ಕೂತ್ಕೋ ಅಂತ. 25 ನಿಮಿಷ ಆಯ್ತು, 30 ನಿಮಿಷ ಆಯ್ತು, 35 ನಿಮಿಷ ಆಯ್ತು. ಇವ್ನು ಆಟ ಆಡ್ತಾ ಇದ್ದಾನೆ. ಚಲ್ರೆ ಒಳಗಡೆ ನಡಿ, ಒಳಗಡೆ ಇರೋ, ಯಾಕೆ ಧೈರ್ಯ ಇಲ್ವಾ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಕ್ ಧೈರ್ಯ ಇಲ್ವಾ ನಿನಗೆ ಅಂತ. ಕೊನೆಗೊಂದು ಬಜಾಜು LML ವೆಸ್ಪ ಹಳೇ ಸ್ಕೂಟರ್ಗಳು, ಏನು ತಲ್ವಾರ್ಗಳು ತಂದ್ಬಿಟ್ಟಿದ್ದಾರೆ. ತೆರಿ ಅಂತ ಕೆಟ್ಟ ಮಾತು ಬೈಕೊಂಡು. ಅದನ್ನ ನನಗೆ ಭಯ ಆಗೋಯ್ತು. ಇವ್ರು ಇಷ್ಟು ಜನ ಇದ್ದವರು, ರಾಹುಲ್ ನೋ ಪ್ರಾಬ್ಲಮ್, ಇಷ್ಟು ದಿನ ಎಷ್ಟೊತ್ತು ಹೊಡಿಯೋಕೆ ಬಂದವರಲ್ಲ, ನೋ ಪ್ರಾಬ್ಲಮ್ ಅಂತ. ಇವ್ರು ಚಾಕು ತಲ್ವಾರ್ಗಳು ತಗೊಂಡ್ ಬಂದ್ಬಿಟ್ಟು ಈ ತರ ಕೊಟ್ಟಾತು. ಅರೆ ಅಂತ. ನಾನು ವಾಜಿದ್ ಬಾಯ್ ಬಿಟ್ಬಿಡಿ, ವಾಜಿದ್ ಬಾಯ್ ಏನೋ ಪಾಪ ವಾಜಿದ್ ಬಾಯ್, ನಾನು ತಪ್ಪಾಯ್ತು ವಾಜಿದ್ ಬಾಯ್. ನಾನು ಅವರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ತಲ್ವಾರ್ ತೆಗ್ದಾದ್ಮೇಲೆ ಅವ್ನ ರಕ್ತ ಬರಬೇಕು ನನಗೆ ಅಂತ. ಸಾರ್ ನನಗೆ ದಯವಿಟ್ಟು, ಅಲ್ಲಿರ್ಗೂ ಗೊತ್ತಿಲ್ಲ ವಾಜಿದ್ ಇಸ್ ಲೈಕ್ ದಟ್ ಅಂತ. ನಿಮ್ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ, ನಾನು ಏನೋ ನನಗೆ ಬೈಯಕ್ ಬಂದ್ರು, ಅದಕ್ಕೆ ನೀವು ಬೈರಿ ಅಂತ ಕರೆದಿದ್ದಷ್ಟೇ, ಸಾರಿ ವಾಜಿದ್ ಬಾಯ್ ಅಂತ ಹೇಳ್ಬಿಟ್ಟು ಕಳ್ಸಂಗಾಯ್ತು. ಸೊ ಈ ತರ ಇಶ್ಯೂಸ್ ಆಗುತ್ತೆ ಒಂದು ಕ್ರಶ್ ಅಂತ ಆದಾಗ, ಸಹಜ. ಇದನ್ನ ನಾವು ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದನ್ನ ಶಾಲೋ ಫ್ರೈ ಮಾಡೋಣ. ಓಕೆ.